बेंगलुरु शहर केआरपुर में सुभाष चंद्र बोस सेवा संघ के सदर अब्दुल सलाम ने सुभाष चंद्र बोस का जन्मदिन मनाया। अब्दुल सलाम ने इस मौके पर एक प्रोग्राम मुनक्किद किया जिसमें सामाजिक कारकुन साबिक नामजद कारपोरेटर आंथोनी स्वामी और ट्रैफिक पुलिस सब इंस्पेक्टर संजीव पा ने शिरकत की। अब्दुल सलाम ने बताया कि सुभाष चंद्र बोस सेवा संघ के जेर एहतमाम पिछले 20 सालों से फलाह बहबूदी के खिदमात अंजाम देते रहे हैं। सदाए हिंद उर्दू में हूँ इम्तियाजुल्लाह खान। सुभाष चंद्र बोस ನಮ್ಮ ರಾಷ್ಟ್ರದ ಅತ್ಯಂತ ಪರಾಕ್ರಮಿಯಾಗಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತನ್ನದೇ ಆದ ವಿಶಿಷ್ಟ ಪಾತ್ರವನ್ನು ವಹಿಸಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಗಳಿಸಿಕೊಟ್ಟಂತ ಮಹಾಪರಾಕ್ರಮಿ ನಮ್ಮ ಸುಭಾಷ್ ಚಂದ್ರ ಬೋಸ್ರವರು. ಅವರ ಆದರ್ಶ ಮತ್ತು ತತ್ವಗಳನ್ನು ಅವರ ಸಿದ್ಧಾಂತಗಳನ್ನು ನಾವು ಇಂದಿನ ಯುವ ಜನಾಂಗ ಇಂದು ಭಾರತೀಯರಾದ ನಾವೆಲ್ಲ ಮೈಗೂಡಿಸ್ಕೋಬೇಕು. ಆಚರಣೆ ಮಾಡ್ಕೊಂಡು ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನಮ್ಮ ಮುಸ್ಲಿಂ ಬಾಂಧವರು ಮತ್ತು ನಮ್ಮ ಸಮುದಾಯ ನಮ್ಮ ಸಂಘಟನೆ ಸುಮಾರು 25 ವರ್ಷಗಳ ಕಾಲ ಸತತವಾಗಿ ಈ ಒಂದು ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥದ್ದು ತುಂಬ ಹೆಚ್ಚು ಹೆಮ್ಮೆಯ ವಿಷಯ. ಅವರಿಗೆ ನಾನು ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳನ್ನು ಈ ಬಾಂಧವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರು ಜನವರಿ 23, 1897ರಲ್ಲಿ ಕಡಕ್ ಅನ್ನೋ ಊರಿನಲ್ಲಿ ಒರಿಸ್ಸಾದಲ್ಲಿ ಜನಿಸಿದ್ರು. ಇವರು ಹೋರಾಟಗೋಸ್ಕರ ಬಹಳ ಶ್ರಮ ಪಟ್ಟಿದ್ದಾರೆ. ಇವರಿಗೆ ಜಪಾನು, ರಷ್ಯಾ ಮತ್ತೆ ಎಲ್ಲ ದೇಶಗಳು ಬ್ರಿಟಿಷರನ್ನ ಓಡಿಸೋಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಇವರು ಬಹಳ ಇದರಿಂದ ಓಡಾಡಿ ದೇಶಕ್ಕಾಗಿ ಸ್ವಾತಂತ್ರ್ಯ ತಂದುಕೊಟ್ಟದ್ರಲ್ಲಿ ಬಹಳ ಮುಖ್ಯವಾದಂಥ ವ್ಯಕ್ತಿ. ಇವರೆಲ್ಲ ನೇತಾಜಿ ಎಂಬ ಹೆಸರಿಂದನೇ ಇವರು ಫೇಮಸ್ ಆಗಿದ್ದು. ಇವರಿಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಲೇ ಇವರಿಗೆ ಕರೀತಾ ಇದ್ದಿದ್ದು ಜನ ಇಷ್ಟಪಡ್ತಾ ಇದ್ರು. ಇವರು ಸ್ವಾಮಿ ವಿವೇಕಾನಂದರ ಆದರ್ಶದೊಂದಿಗೆ ಮಹಾತ್ಮ ಗಾಂಧೀಜಿಯವರ ಜೊತೆಯಲ್ಲೇ ಮುಂದೆ ಬಂದದ್ದು ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟವರು. ಮೊಟ್ಟ ಮೊದಲನೇದಾಗಿ ಸದಾಯೆ ಹಿಂದ್ ಉರ್ದು ಚಾನಲ್ ಅವ್ರನ್ನವ್ರಿಗೆ ನಮ್ಮ ಸುಭಾಷ್ ಚಂದ್ರ ಬೋಸ್ ಸೇವಾ ಸಂಘದ ವತಿಯಿಂದ ವಂದನೆಗಳನ್ನ ಅರ್ಪಿಸ್ತಾ ನಾನು ಮುಂದಿನ ಕಾರ್ಯಕ್ಕೆ ಹೋಗುತ್ತೇನೆ, ಮುಂದಿನ ಮಾತುಗಳನ್ನು ಮಾತಾಡುತ್ತೇನೆ. ಸುಭಾಷ್ ಚಂದ್ರ ಬೋಸ್ ಸೇವಾ ಸಂಘ ನಮ್ಮದು ಸತತವಾಗಿ 20 ವರ್ಷಗಳಿಂದ ನಾವು ಪ್ರತಿ ವರ್ಷ ತಪ್ಪದೆ ನಾವು ಇದನ್ನು ಸುಭಾಷ್ ಚಂದ್ರ ಬೋಸ್ ಹುಟ್ಟುಹಬ್ಬ ಆಚರಣೆಯನ್ನು ಮಾಡಿಕೊಂಡು ಬರುತ್ತೇವೆ. ಆದರೆ ಈ ವರ್ಷ ನಾವು ಪ್ರತಿಯೊಬ್ಬರು ಸೇರಿ ಪ್ರತಿಯೊಬ್ಬರು ಮುಸ್ಲಿಂ, ಕ್ರಿಶ್ಚಿಯನ್ಸ್ ಮತ್ತು ಇದಕ್ಕೆ ಸಂಬಂಧಪಟ್ಟ ಎಲ್ಲ ಸಮಾಜದವರು ಸೇರಿ ನಾವು ನಮ್ಮ ಅಲ್ಪಸಂಖ್ಯಾತರೆಲ್ಲರೂ ಸೇರಿ ಇವತ್ತು ಇಲ್ಲಿ ನಾವು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ವಿ. 23/1/2021ರಲ್ಲಿ ನಾವು ಇವತ್ತು ಹುಟ್ಟುಹಬ್ಬ ಆಚರಣೆ ಮಾಡಿದ್ವಿ. ಆದರೆ ಸುಭಾಷ್ ಚಂದ್ರ ಬೋಸ್ನವರು ಅವರು ಅಂದಿನ ಕಾಲದಲ್ಲಿ ಅವರು ಸುಖವಾಗಿರ್ಬೋದಾಗಿತ್ತು. ಆದರೆ ನಮ್ಮ ಬ್ರಿಟಿಷ್ ಅವರಿಂದ ಬಿಡುಗಡೆ ಮಾಡಬೇಕು ಅಂತೇಳಿ ಭಾರತವನ್ನು ಸತತವಾಗಿ ಅವರು ಇದರ ಹಿಂದೆ ಹೋರಾಟ ಮಾಡಿ ಆ ಕಾಲದಲ್ಲಿ ಅವರು ಅಮೇರಿಕಾನಲ್ಲಿ ಉದ್ಯೋಗದಲ್ಲಿದ್ದರೂ ಅವರು ಅದನ್ನು ಬಿಟ್ಟು ಬಂದು ನಮ್ಮ ದೇಶವನ್ನು ಬ್ರಿಟಿಷ್ ಅವರಿಂದ ಬಿಡುಗಡೆ ಮಾಡಿಸ್ಬೇಕಂತ ಸತತವಾಗಿ ಹೋರಾಟ ಮಾಡಿದ ಒಬ್ಬ ಆರ್ಮಿ ಯಾವ ಥರ ಒಬ್ಬ ನಮ್ಮ ದೇಶವನ್ನು ಉಳಿಸ್ಬೇಕು ಅಂತ ಈ ದಿನ ಕೆಲಸ ಮಾಡ್ತಾರೋ ಆ ಥರ ಒಬ್ಬ ಆರ್ಮಿ ಥರ ಮಾಡಿ ಅವರ ಆರ್ಮಿನೇ. ಆದರೆ ಆರ್ಮಿ ಥರ ದೇಶಭಕ್ತಿ ನಾವು ಇವತ್ತಿನ ದಿನ ತಂದೆ ತಾಯಿ ಅವ್ರನ್ನ ಎಷ್ಟು ಗೌರವ ಕೊಡ್ತಿರೋ ಅದೇ ಗೌರವದಿಂದ ಅವರು ದೇಶವನ್ನು ಕಾಪಾಡಿದ್ದಾರೆ. ಆದ್ದರಿಂದ ಸುಭಾಷ್ ಚಂದ್ರ ಬೋಸ್ ಅವರ ಹುಟ್ಟುಹಬ್ಬವನ್ನು ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ಇವರ ದೇಶಭಕ್ತಿ ಮೆಚ್ಚಿ ಪ್ರತಿ ವರ್ಷ 23/1/2021 ತರ ನಾವು ಯಾವ ತರ ಮಾಡ್ತಾ ಇದ್ದೀವಿ ಈ ತರ ಪ್ರತಿಯೊಂದು ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಯುವಕರು ಮಾಡಬೇಕಂತೇಳಿ ನನ್ನ ಮಾತನ್ನು ಮುಗಿಸ್ತಾರೆ. ನನ್ನ ಹೆಸರು ಕೆ ಅಬ್ದುಲ್ ಸಲಾಂ ಅಂತ, KR ಪುರಮಲ್ಲಿ ಇದ್ದೀನಿ. ಇದನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆತ್ಮೀಯ ಬಂಧುಗಳೇ, ಕೃಷ್ಣರಾಜಪುರ ವಿಧಾನಸಭಾ ಕ್ಷೇತ್ರದ ಮುಖ್ಯ KR ಪುರಂನಲ್ಲಿ ಅಲ್ಪಸಂಖ್ಯಾತರ ವಿಭಾಗ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಇನ್ನೂ ಅನೇಕ ವರ್ಗಗಳು ಸೇರಿದರೆ ಅಲ್ಪಸಂಖ್ಯಾತರ ಎಲ್ಲ ಜಾತಿ, ಮತ, ಕುಲ, ಭೇದ ಭಾವಗಳನ್ನು ಮರೆತು ರಾಷ್ಟ್ರ ನಾಯಕರಾಗಿರ್ತಕ್ಕಂತಹ ಇವತ್ತು ಸ್ವಾತಂತ್ರ್ಯ ಹೋರಾಟಗಾರತಕ್ಕಂತಹ ಸನ್ಮಾನ್ಯ ಶ್ರೀ ನೇತಾಜಿ ಸುಭಾಷ್ ಚಂದ್ರ ಬೋಸ್ನವರ 125ನೇ ಜನ್ಮದಿನೋತ್ಸವದ ಅಂಗವಾಗಿ ಸನ್ಮಾನ್ಯ ಸುಪರಿಚಿತರು ಹಾಗೂ ಸುಪ್ರಸಿದ್ಧ ಅಹೋರಾತ್ರಿಗಳು ಜನತೆಗೋಸ್ಕರ ಹೋರಾಡಿ ಕೆಲಸ ಕಾರ್ಪಣ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರತಕ್ಕಂತಹ ಸಮಾಜ ಸೇವಕರು ಶ್ರೀಯುತರು ಆಂಥೋನಿ ಸ್ವಾಮಿ ಅವರ ಘನ ಅಧ್ಯಕ್ಷತೆಯಲ್ಲಿ ನಾವು 100 ಜನ ಇಲ್ಲಿ ಸೇರಿ ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಅಭಿಮಾನಿಗಳ ಸಂಘ
ಮತ್ತು ಅಲ್ಪಸಂಖ್ಯಾತರ ಅಭಿಮಾನಿಗಳ ಸಂಘಕ್ಕೆ ಒಂದು ಸ್ತಂಭಗಳನ್ನಂಗೆ ಆಧಾರವಾಗಿ ನಿಂತ್ಕೊಂಡಿರುವ ಸನ್ಮಾನ್ಯ ಶ್ರೀ ಸಲಾಂ ಮತ್ತು ಕಲಾಂ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು. ಇದಕ್ಕೆ ಹಲವಾರು ಮಂದಿ ಅತಿಥಿಗಳು ಕೂಡ ಬಂದು ಶ್ಲಾಘಿಸಿದ್ದಾರೆ. ಇಂತಹ ಜನ್ಮದಿನವನ್ನು ನಾವು ಕಳೆದ 25 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದೇ ರೀತಿ ನಾವೆಲ್ಲರೂ ಸಮಾಜ ಇರುವ ತನಕ ಇಂತಹ ಕಾರ್ಯಕ್ರಮಗಳಲ್ಲಿ ನಾವು ಮಾಡಿಕೊಂಡು ನಾವು ಸಂತೋಷ ಪಡಬೇಕಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.